ಸಾಹಿತಿ ಆಗಿ ಈಗ ಬರವಣಿಗೆ ಬರಿತಾ ಇರ್ತೀರಿ, ಥಾಟ್ ಪ್ರೋಸೆಸ್ ಬ್ರೇಕ್ ಆಗ್ತಿರುತ್ತಾ ಅಥವಾ ನಾನು ರವಿ ಬೆಳಗೆಯವರವರ ಬಗ್ಗೆ ಕೇಳ್ತಾ ಇದ್ದೆ, ಅಂದರೆ ಬರಹಗಾರರಾಗಿ ಅವ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಅವ್ರು ಒಂದು ಕಾಟ್ ಮಾಡ್ತಾ ಇರಲಿಲ್ಲಂತೆ, ಅವರ ಥಾಟ್ ಪ್ರೋಸೆಸ್ ಅಷ್ಟು ಸ್ಮೂತ್ ಇರ್ತಿತ್ತು ಅಂತ. ಒನ್ಸ್ ಹಿ ಸ್ಟಾರ್ಟ್ಸ್ ರೈಟಿಂಗ್ ಎಂಡ್ ಆಗೋವರೆಗೆ ಅವರೆಲ್ಲೂ ಕಾಟ್ ಮಾಡ್ತಿರ್ಲಿಲ್ಲ, ಅವರ ಥಾಟ್ ಪ್ರೋಸೆಸ್ ಅಷ್ಟು ಕ್ಲಿಯರ್ ಇರ್ತಿತ್ತು ಅಂತ. ಸಾಹಿತಿಗಳು ಹಾಗೇನಾ? ಇಲ್ಲ, ಸಿನಿಮಾ ಸಾಹಿತ್ಯ ಹೆಂಗಾಗುತ್ತೆ ಅಂದರೆ, ಈಗ ನಾನು ಯಾವುದೋ ಒಂದು ಕವಿತೆ ಬರೆಯೋಕೆ ಕೂತ್ರೆ ಅದು ಒಂದು ಬರೆಯೋವರೆಗೂ ನಾವೇನು ಬೇರೆ ಇದು ಮಾಡಲ್ಲ, ಅದು ತುಂಬ ನಮ್ಮ ಒಳಗಿಂದ ಬರುವಂಥದ್ದು. ಅದು ಆ ಮೂಮೆಂಟ್ ಬಿಟ್ಟರೆ ಮತ್ತೆ ಅದು ಗೊತ್ತಿರಲ್ಲ, ಎಲ್ಲಿ ಅದು ಲೈನ್ಸ್ಗಳು ಏನಾಯಿತು, ಯಾವ ಥಾಟ್ ಬಂದಿತ್ತೋ ಗೊತ್ತಿರಲ್ಲ. ಸಿನಿಮಾದ ಹೆಂಗಾಗುತ್ತೆ ಅಂದರೆ, ನಮಗೆ ಏನೋ ಒಂದು ವಾವ್ ಫ್ಯಾಕ್ಟ್ರಿಗಳು ಬೇಕಾಗಿರುತ್ತೆ ಓಪನಿಂಗಲ್ಲಿ. ಸೊ ಅದು ಸ್ಪೆಷಲಿ ಫಸ್ಟ್ ಲೈನ್ ಅಂತ ಬಂದರೆ ಅಥವಾ ಹುಕ್ ಅಂತ ಬಂದರೆ ನಾವು ಅದಕ್ಕೆ ತುಂಬ ಟೈಮ್ ತೊಗೋತೀವಿ. ಈಗ ನನಗೆ ಇವತ್ತು ಬೆಳಿಗ್ಗೆ ಕೂತಾಗ ಅದು ಬಂತು ಅಂದರೆ ಓಕೆ, ಬಂದಿಲ್ಲ ಅಂದರೆ ನಾನೇನು ಮಾಡ್ತೀನಿ, ಸ್ವಲ್ಪ ಡೈವರ್ಟ್ ಆಗ್ತೀನಿ. ಒಂದು 15 ನಿಮಿಷ ನಿದ್ದೆ ಮಾಡೋದಾಗಿರ್ಬೋದು, ಅಥವಾ ಫೋನ್ ನೋಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಪುಸ್ತಕ ಓದೋದಾಗಿರ್ಬೋದು, ಇಲ್ಲ ನನಗೆ ಟೈಮ್ ಇದೆ ಅಂದರೆ ನಾನು ಆಚೆಲ್ಲಾದರೂ ವಾಕ್ ಮಾಡ್ಕೊಂಬರೋದಾಗಿರ್ಬೋದು. ಈ ಥರ ಟೈಮ್ ಕೊಟ್ಟು ಯಾವ ಮೂಮೆಂಟಲ್ಲಿ ಏನು ಬರುತ್ತೆ ಗೊತ್ತಾಗಲ್ಲ. ಯಾಕಂದರೆ ನಾವು ಮೆಲಡಿಗೆ ಬರೀಬೇಕು, ಟ್ಯೂನ್ ಬರೀಬೇಕು, ಆ ಮೀಟ್ರಿಂಗ್ ಸ್ಕ್ಯಾನಿಂಗಿಗೆ ಬರೀಬೇಕು. ಸೊ ಅಲ್ಲಿ ಎಷ್ಟೋ ಸತಿ ನನಗೆ ಗಾಡಿಯಲ್ಲಿ ಹೋಗ್ತಾ ನನಗೆ ಲೈನ್ಸ್ ಬಂದಿದ್ದು ಇದೆ. ತುಂಬ ಲೈನ್ಸ್ಗಳು ನನಗೆ ಗಾಡಿಯಲ್ಲಿ ಹೋಗ್ತಾ ಇಲ್ಲ, ಸ್ನಾನ ಮಾಡ್ತಿರ್ಬೇಕಾದ್ರೆ ಬಂದುಬಿಡುತ್ತೆ, ಊಟ ಮಾಡ್ತಿರ್ಬೇಕಾದ್ರೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವೇನು ಕವಿತೆ ಕವನ ಬರಿತೀವಿ, ಆ ಪ್ಯಾಟರ್ನಲ್ಲಿ ವರ್ಕ್ ಮಾಡೋಕ್ಕಾಗೋದೇ ಇಲ್ಲ. ಆ್ಯಂಡ್ ಪ್ರೆಷರ್ ಇರುತ್ತೆ. ಈಗ ನನಗೆ ಒಂದು 4 ಸಾಂಗ್ ಇದ್ದರೆ 4 ಡೇಸಲ್ಲಿ ಕೊಡಬೇಕು ಅಂದರೆ, ಒಂದು ದಿನದಲ್ಲಿ ಒಂದು ಸಾಂಗ್ ಮುಗಿಸ್ಬೇಕು ಅಂದರೆ ಆ ಪ್ರೆಷರ್ ಇರುತ್ತೆ. ನನಗೆ ಈ ಒಂದು ಸಾಂಗ್ ಡಿಲೇ ಆಯ್ತಲ್ಲ ಅಂದರೆ ಅದರ ಎಫೆಕ್ಟ್ ಇನ್ನೊಂದು ಸಾಂಗ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದು ನಮಗೆ ಟೈಮ್ ಡ್ಯೂರೇಷನ್ ಆಗಿರ್ಬೋದು, ಆ್ಯಂಡ್ ಎಲ್ಲದು ಟೈಮ್ ಲೈನ್ ಎಲ್ಲದು ಅದನ್ನು ನಮ್ಮ ಮೈಂಡೇ ಕ್ರಮೇಣ, ಈಗ ಒಂದಿಷ್ಟು ವರ್ಷ ಜರ್ನಿ ಆಗುತ್ತಲ್ಲ, ಇನಿಷಿಯಲಿ ತುಂಬ ಕಷ್ಟ ಅನಿಸೋದು, ಪ್ರೆಷರ್ ಇದೆ, ಹೆಂಗೆ ಬರೆಯೋದು ಅಂತ. ಬಟ್ ಇವಾಗ ಬರ್ತಾ ಅದನ್ನೆಲ್ಲ ಮೈಂಡೇ ಅಡಾಪ್ಟ್ ಆಗ್ತಾ ಇದೆ. ಅದಕ್ಕೆ ಸ್ವಿಚ್ ಆಗೋದು ಅಷ್ಟು ಈಸಿ ಇರುತ್ತಾ? ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ವಿತಿನ್ ಅ ಡೇ ಆಗಿಬಿಡುತ್ತಾ ಅದು? ಇಲ್ಲ, ಅದು ಇವಾಗ ಈಸಿ ಆಗಿಬಿಟ್ಟಿದೆ ನನಗೆ. ಬೆಳಗ್ಗೆ ನಾನು ಬೇಗ 5:30 ಎದ್ದು 7 ಗಂಟೆ ಒಳಗಡೆ ಒಂದು ಪಲ್ಲವಿ ಬರೆದು ಮುಗಿಸಿದ್ರೆ, ಬಟ್ ನನಗೆ ಬ್ರೇಕ್ ಬೇಕು ಕಂಟಿನ್ಯೂಸ್ಲಿ. ಅದು ಟಕ್ ಅಂತ ಪಟ್ಟ ಇದಕ್ಕೆ ಶಿಫ್ಟ್ ಆಗೋಕ್ಕಾಗಲ್ಲ. ಒಂದು ತಿಂಡಿ ತಿನ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಮತ್ತೆ ನಾನು ಇದಕ್ಕೆ ಬರ್ತೀನಿ, ಇನ್ನೊಂದು ಸಾಂಗಿಗೆ ಬರ್ತೀನಿ. ಅದು ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಇತ್ತೀಚೆಗೆ. ಅದು ಇಲ್ಲಿವರೆಗೆ ಎಲ್ಲೂ ಹೇಳದ ಯಾವುದಾದ್ರೂ ಒಂದು ಬರವಣಿಗೆ ನೆನಪಿಗೆ ಬರುತ್ತಾ ಸಡನ್ನಾಗಿ? ಆ ಥರ ಏನಿಲ್ಲ. ಸೊ ಅಂದರೆ ಎಲ್ಲ ಬಳಕೆ ಆಗಿದೆಯಾ? ಬಹುತೇಕ ಬಳಕೆ ಆಗಿಲ್ಲ ಅಂದರೆ ಬಹುಶಃ ನಾನೊಂದು ಸೀಕ್ರೆಟಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ, ಗೊತ್ತಿಲ್ಲ, ಎಲ್ಲ ಒಂದು ಹಾಡಲ್ಲಿ ಆಗ್ಬೋದು ಅದನ್ನು ಅನ್ನೋ ಕಾರಣಕ್ಕೆ. ಬಟ್ ನನಗೆ ಅಂದರೆ ತುಂಬ ಹಾಡುಗಳು ಈ ಅಂಡರ್ ರೇಟೆಡ್ ಇರುತ್ತೆ, ಕೆಲವೊಂದು ಹಾಡುಗಳು ಗೊತ್ತಾಗಲ್ಲ ಜನರಿಗೆ. ಆ ಥರದ ಹಾಡುಗಳಲ್ಲಿರುವಂಥ ಸಾಲುಗಳೆಲ್ಲ ತುಂಬ ಕಾಡ್ತಿರುತ್ತೆ ಆವಾಗ. ಈ ಲೈನ್ ಬರೆದಿದ್ನಲ್ಲ, ಇದು ಇಲ್ಲಿತ್ತಲ್ವ ಅನ್ನೋ ಥರದ್ದು ಒಂದಿಷ್ಟು ಕಾಡ್ತಿರುತ್ತೆ, ಇದು ರೀಚ್ ಆಗಬೇಕಿತ್ತು ಅನ್ನೋ ಥರದ್ದೆಲ್ಲ ಕಾಡ್ತಿರುತ್ತೆ. ಆ ಥರದ್ದಿದೆ. ಬಿಟ್ಟರೆ ನಾನೇನು ಮಾಡ್ತೀನಿ, ಯಾವುದೋ ಒಂದು ಲೈನ್ ಬಂದರೆ ನಾನು ಅದನ್ನು ನಂದು ಇದಿದೆ, ಒಂದು ಗ್ರೂಪ್ ಥರ ಇದೆ, ನಂದೇ ಗ್ರೂಪು, ನಂದು 2 ನಂಬರ್ದು, ಅದು ನಂದೇ ಒಂದು ಗ್ರೂಪು. ಅಲ್ಲಿ ನಾನು ಆ ಥಾಟನ್ನು ಅಥವಾ ಅದನ್ನು ಬರೆದು ಹಾಕ್ಬಿಡ್ತೀನಿ. ಯಾವುದೋ ಒಂದು ಹಾಡು ಬರಿಬೇಕಾದ್ರೆ ಏನೋ ಒಂದು ಥಾಟ್ ಏನೋ ವರ್ಕ್ ಆಗ್ತಿಲ್ಲ ಅಂದಾಗ ಅಲ್ಲಿ ಹೋಗಿ ನೋಡ್ತೀನಿ ನಾನು, ಇದು ಯಾವುದಾದ್ರು ವರ್ಕ್ ಆಗ್ತಿದೆಯಾ ಅಂತ. ಸೊ ಆ ಥರ ಅದನ್ನು ಸೇವ್ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಇದೆ. ಓಕೆ, ಈಗ ರಿಯಾಲಿಟಿಗೂ ಎಕ್ಸ್ಪೆಕ್ಟೇಷನ್ಸ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ತುಂಬ ಎಮೋಷ್ನಲಿ ಫೀಲ್ ಆಗಿ ಬರೆದಿರೋ ಸಾಂಗ್ಗಳು ಕೆಲವೊಂದು ಸಲ ಕ್ಲಿಕ್ ಆಗೋ ಸಾಧ್ಯತೆಗಳು ಬಹಳ ಕಮ್ಮಿ ಇರುತ್ತೆ. ಹಿಂಗೆ ಮಾತಾಡ್ತಾ ಹಿಂಗೆ ಹೊಳೆದಿರೋ ಹಾಡುಗಳು ಜನರ ಮನಸ್ಸು ಬೇಗ ಮುಟ್ಬಿಡುತ್ತೆ. ಆ್ಯಸ್ ಅ ಲಿರಿಸಿಸ್ಟ್ ತುಂಬ ಎಕ್ಸ್ಪೆಕ್ಟ್ ಮಾಡಿ ಅದು ವರ್ಕ್ ಆಗದೇ ಇದ್ದಾಗ, ಒಂದು ಸಾಂಗ್ ವರ್ಕ್ ಆಗದೇ ಇದ್ದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಅದು ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಅಂದರೆ ಯಾಕೆ ಇದು ವರ್ಕ್ ಆಗಿಲ್ಲ ಏನು ಅಂದರೆ, ಒಂದು ಸಾಂಗ್ ವರ್ಕ್ ಆಗಿಲ್ಲ ಅಂದಾಗ ಒಂದಿಷ್ಟು ಕಾರಣಗಳು ಇರುತ್ತೆ. ಸೊ ಐದರ್ ಸಿನಿಮಾ ವರ್ಕ್ ಆಗದೆ ಇರ್ಬೋದು, ಅಥವಾ ಪ್ರಮೋಷನ್ ಕಡಿಮೆ ಆಗಿರ್ಬೋದು, ಅಥವಾ ಇನ್ನೊಂದು ಏನಾಗುತ್ತೆ, ಒಂದೊಂದು ಸತಿ ನಾವು ಸಿನಿಮಾದಲ್ಲಿ ಅಷ್ಟೇ ಹಂಗೆ ಅನ್ಕೊತೀವಿ. ಒಂದು ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು ಸಿನಿಮಾ ಆಡಿಯನ್ಸ್ ಅದಕ್ಕೆ ಜಾಸ್ತಿ ಹೋಗ್ಬಿಡ್ತಾರೆ, ಇದು ಚೆನ್ನಾಗಿರೋ ಸಿನಿಮಾಗೂ ಇದಾಗುತ್ತೆ ಅಂತ. ಬಟ್ ಸಾಂಗ್ಸ್ದು ಹಂಗೆ ಆಗುತ್ತೆ. ಈಗ ಯಾವುದೋ ನಮ್ಮದು ಒಂದು ಸಾಂಗ್ ಚೆನ್ನಾಗಿ ಹೋಗ್ತಿದೆ ಅಥವಾ ಬಿಟ್ಟಿದ್ದೀವಿ ಅಂದಾಗ ನೆಕ್ಸ್ಟ್ ಡೇ ಇನ್ನೊಂದು ಯಾವುದೋ ದೊಡ್ಡ ಸಿನಿಮಾದು ಅಥವಾ ದೊಡ್ಡ ಹೀರೋದು ಯಾವುದೋ ಒಂದು ಸಾಂಗ್ ಬಂದು ಅದು ಬ್ಲಾಕ್ ಬಸ್ಟಾಗಿ ಓಡೋಕ್ಕೆ ಶುರುವಾದಾಗ, ಅದು ರೀಲ್ಸ್ಗಳು ಆಗೋಕ್ಕೆ ಶುರುವಾದಾಗ ಮೇ ಬಿ ಇದೆಲ್ಲೋ ಹೆಡ್ ಆಗಿಬಿಡುತ್ತೆ. ಈಗ ಒಬ್ಬ ಮನುಷ್ಯ ಒಂದು ರೀಲ್ಸ್ ಶೂಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು ನಮಗೆ. ಈ ಸಾಂಗ್ ಶೂಟ್ ಇದು ಟ್ರೆಂಡಿಂಗಲ್ಲಿದೆ ಅಂದ್ಬಿಟ್ಟು ಅದಕ್ಕೆ ಶೂಟ್ ಮಾಡೋಕೆ ಹೋಗ್ತಾರೆ, ಮೇ ಬಿ ಇದಾಗ್ಬಿಡುತ್ತೆ. ಈ ಥರದ್ದೆಲ್ಲ ತುಂಬ ವಿಚಾರಗಳು ಆಗುತ್ತೆ. ಸೊ ಬಟ್ ಜೆನ್ಯೂನ್ಲಿ ಯಾವ ಹಾಡು ಆ ಶಕ್ತಿ ಇದೆ, ಅದು ಯಾವತ್ತೋ ಒಂದಿನ ಎತ್ಕೊಂಡ್ಬಿಡುತ್ತೆ, ಯಾವತ್ತೋ ಒಂದಿನ ವೈರಲ್ ಆಗಿಬಿಡುತ್ತೆ. ಸೊ ನಂದು ಆ ಥರ ತುಂಬ ಆಗಿದೆ. ಹಾಡುಗಳು ನನಗೆ ಮುಂಚೆ ನಾನು ಅಂದ್ಕೊಂಡಷ್ಟು ಹಿಟ್ ಆಗಿಲ್ವಲ್ಲ ಅಂತ ಬೇಜಾರಲ್ಲಿರೋ ಹಾಡುಗಳು ತುಂಬ ದಿನ ಆದಮೇಲೆ ವೈರಲ್ ಆಗಿ ಇನ್ನೂ ಬೇಕಾಗಿದ್ದೂ ಹಾಗೆ ನನಗೆ. ಆ ಟೈಮಲ್ಲಿ ಓಕೆ ಚೆನ್ನಾಗಿದೆ, ಇಂಡಸ್ಟ್ರಿಯಲ್ಲೆಲ್ಲ ಓಡಾಡ್ತಿತ್ತದು, ಬಟ್ ಅದು ಕ್ರಮೇಣ ಇವತ್ತಿಗೂ ಓಡ್ತಾ ಇದೆ. ಅದು ಅಂದರೆ ಇಟ್ ಇಸ್ ವೆರಿ ಟ್ರೆಂಡಿಂಗ್. ಹೌದೌದು, ರೀಲ್ಸ್ ಅಲ್ಲಂತೂ
ಹೌದು, ಅದು ಹಾಡಿಗೆ ಆ ಶಕ್ತಿ ಇದ್ದರೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಮಾನ್ಸೂನ್ ರಾಗ ಸಿನಿಮಾದು ಇತ್ತೀಚೆಗೆ ವೈರಲ್ ಆಗಿತ್ತು, ಮುದ್ದಾದ ಮೂತಿ ಮನ್ಸು ಮರಕೋತಿ. ಸೊ ಅದು ನಾನು ಇನಿಷಿಯಲಿ ಬರಿಬೇಕಾದ್ರೆ ಆಲ್ಮೋಸ್ಟ್ ಒಂದು 4 ಇಯರ್ಸ್ ಆಗಿ 3-4 ಇಯರ್ಸ್ ಆಯ್ತು ಅದು ರಿಲೀಸ್ ಆಗಿ. ಬರಿಬೇಕಾದ್ರೆ ನಾನು ಅನೂಪ್ ಸಿಡಿನವರಿಗೆ ಅವ್ರಿಗೆಲ್ಲ ಹೇಳಿದ್ದೇನೆ, ಸರ್ ಇದು ರೀಲ್ಸಲ್ಲೆಲ್ಲ ಹಿಂಗೆ ವೈರಲ್ ಆಗುತ್ತೆ ಸರ್, ಈ ಥರ ಯಾರೇ ಚೆನ್ನಾಗಿರೋರು ಅಥವಾ ಪ್ರಾಣಿಗಳು ಎಲ್ರಿಗೂ ಹಿಂಗೆ ಹಾಕೊಂಡು ವೈರಲ್ ಮಾಡ್ತಾರೆ ಸರ್, ಹಂಗೆ ಹಿಂಗೆ ಹೇಳ್ಕೊಂಡು ಇದು ಮಾಡ್ತಿದ್ದೆ, ಅವನ್ನ ಕನ್ವಿನ್ಸ್ ಮಾಡ್ತಿದ್ದೆ. ಸೊ ಸಾಂಗ್ ಬಿಟ್ಟಾಗ ತುಂಬ ಜನ ಇಷ್ಟಪಟ್ಟರು. ಅಚ್ಯುತ್ ಸರ್ಗೆ ಫಸ್ಟ್ ಟೈಮ್ ಒಂದು ಸಾಂಗ್ ಇದೆ, ಅಚ್ಯುತ್ ಸರ್ ಫೋನ್ ಮಾಡಿಬಿಟ್ಟೆಲ್ಲ ಮಾತಾಡಿದರು, ಫಸ್ಟ್ ಟೈಮ್ ಕೊಡ ನನಗೆ ಯಾರೋ ಒಂದು ಹಾಡು ಬರೆದಿದ್ದಾರೆ ಅಂತ ಖುಷಿ ಪಟ್ಟಿದ್ರು. ಪಿಕ್ಚರೇಷನ್ ತುಂಬ ಚೆನ್ನಾಗಿತ್ತು. ಬಟ್ ಆ ಹಾಡು ವರ್ಕ್ ಆಗಿಲ್ಲ ನಮಗೆ, ಬಿಕಾಸ್ ನಮ್ಗೆ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ ಆ ಟೈಮಲ್ಲಿ. ಬಟ್ ರೀಸೆಂಟಾಗಿ ಅದು ವೈರಲ್ ಆಗೋಕ್ಕೆ ಶುರು ಆದಾಗ ನನಗೆ ಅದೇ ಅಗೇನ್ ಮತ್ತೆ ನನಗೆ ಅನಿಸ್ತು, ಅಂದರೆ ಹಾಡಿಗೆ ಆ ಶಕ್ತಿ ಇದ್ದರೆ ಅದು ಯಾವಾಗ ಬೇಕಿದ್ರೆ ರೀಚ್ ಆಗ್ಬೋದು ಅಂತ. ಸೊ ಅದು ಯಾವಾಗಲೂ ಬಿಲೀವ್ ಮಾಡ್ತೀನಿ. ಈಗ ಯಾವುದೋ ಒಂದು ಸಾಂಗ್ ಹಿಟ್ ಆಗಿಲ್ಲ ಅಂದರೆ ಇದೆ, ಅದ್ರ ಟೈಮ್ ಇದೆ, ಅದನ್ನು ಗೊತ್ತಿಲ್ಲ ಯಾವಾಗ ವರ್ಕ್ ಆಗುತ್ತೆ ಅಂತ.